मेरा बचपन पाठದ ಮುಂದುವರಿದ ಭಾಗ। स्थानीय ठेकेदार अहमद जलालुद्दीन के साथ पिताजी समुद्र तट के पास नौकाएं बनाने लगे। बाद में अहमद जलालुद्दीन की मेरी बड़ी बहन ज़ोहरा के साथ शादी हो गई। ನಂತರ ಇವರ ತಂದೆ ಏನು ಮಾಡಿದರು ಅಂತಂದರೆ ಅಹಮದ್ ಜಲಾಲುದ್ದೀನ್ ಅವರ ಜೊತೆಗೆ ಸಮುದ್ರ ತಟದಲ್ಲಿ ಹಡಗುಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು। ಅಷ್ಟೇ ಅಲ್ಲದೆ ಜಲಾಲುದ್ದೀನ್ ಅವರ ಜೊತೆ ಕಲಾಂ ಅವರ ಅಕ್ಕ ಆಗಿರ್ತಕ್ಕಂಥ ज़ोहरा ಅವರನ್ನು ಮದುವೆ ಆಗುತ್ತೆ। नौकाओं का आकार लेते हुए मैं गौर से देखता। पिताजी का कारोबार काफ़ी अच्छा चल रहा था। एक दिन 100 मील प्रति घंटे की रफ्तार से हवा चली और समुद्र में तूफान आ गए। तूफान में सेतुकराई के कुछ लोग और हमारी नाव बह गई। ನಾನು ತಂದೆ ಮಾಡ್ತಕ್ಕಂಥ ಕೆಲಸವನ್ನು ಅತ್ಯಂತ ನಿಷ್ಠೆಯಿಂದ ನೋಡ್ತಾ ಇದ್ದೆ। ಆದರೆ ಸ್ವಲ್ಪ ದಿನದಲ್ಲಿ ಅತ್ಯಂತ ಜೋರಾಗಿರ್ತಕ್ಕಂಥ ಗಾಳಿ ಬೀಸಿ ಅದರಿಂದ ಅನೇಕ ತೊಂದರೆಗಳು ಉಂಟಾದವು। ಏನಂತಂದರೆ ಹಡಗಿನಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಮತ್ತು ಹಮಾರಿ ನಾವ್ ಬಹಗಯಿ ಆ ನೀರಿನಲ್ಲಿ ಕಲಾಂ ಅವರ ಹಡಗು ಕೂಡ ಆ ನೀರಿನಲ್ಲಿ ಹರಿದೋಗುತ್ತೆ। ಉಸಿ ಮೇ पामबन पुल भी फूट गया और यात्रियों से भरी ट्रेन दुर्घटनाग्रस्त हो गई। तब तक मैंने सिर्फ समुद्र की खूबसूरती को ही देखा था। उसकी अपार एवं अनियंत्रित ऊर्जा ने मुझे ಹತಪ್ರಭ कर दिया। ನೋಡ್ರಿ, ಇಲ್ಲಿವರೆಗೆ ಕಲಾಂ ಅವರು ಸಮುದ್ರ ಅತ್ಯಂತ ವಿಶಾಲವಾಗಿರ್ತಕ್ಕಂಥದ್ದು, ಶಾಂತವಾಗಿರ್ತಕ್ಕಂಥದ್ದು ಅಂತ ಮಾತ್ರ ತಿಳಿದುಕೊಂಡಿದ್ರು। ಯಾವಾಗ ಅತ್ಯಂತ ಬಿರುಗಾಳಿ ಬೀಸುತ್ತಲ್ಲ, ಆ ಬಿರುಗಾಳಿಯಿಂದ ಅವರ ಹಡಗುಗಳು ಕೂಡ ನೀರಿನಲ್ಲಿ ಮುಳುಗಿ ಹೋದು, ಜೊತೆಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದಿಷ್ಟು ಜನರು ಕೂಡ ನೀರಿನಲ್ಲಿ ಮುಳುಗಿ ಹೋಗ್ತಾರೆ। ಅಷ್ಟೇ ಅಲ್ಲದೇನೆ ಅಲ್ಲಿ ಇರ್ತಕ್ಕಂಥ ಒಂದು ಫೂಲ್ ಅಂದರೆ ಬ್ರಿಡ್ಜ್ ಏನಿದೆ ಅದು ಕೂಡ ಮುರಿದು ಹೋಗುತ್ತೆ। ಅಷ್ಟೇ ಅಲ್ಲದೇನೆ ರೈಲು ದುರ್ಘಟನೆಯೂ ಕೂಡ ಆಗಿ ಹೋಗುತ್ತೆ। ಅಲ್ಲಿಯವರೆಗೆ ಕಲಾಂ ಅವರು ಕೇವಲ ಸಮುದ್ರದ ಸುಂದರತೆಯನ್ನು ಮಾತ್ರ ನೋಡಿದರು, ಆದರೆ ಸಮುದ್ರ ಇಷ್ಟು ಅನಿಯಂತ್ರಿತವಾಗಿ ತನ್ನನ್ನು ತಾನು ತೋರ್ಪಡಿಸ್ಕೊಳ್ಳುತ್ತೆ, ಅದಕ್ಕೆ ಏನೂ ನಿಯಂತ್ರಣ ಇರೋದಿಲ್ಲ, ಅದು ತನ್ನ ಪ್ರವಾಹದಿಂದ ಏನನ್ನಾದರೂ ಕೂಡ ನಾಶ ಮಾಡಬಹುದು ಅಂತಕ್ಕಂಥದ್ದನ್ನು ಈ ಒಂದು ದುರ್ಘಟನೆಯಿಂದ ಅವರು ತಿಳಿದುಕೊಳ್ತಾರೆ। उम्र में काफ़ी फ़र्क होने के बावजूद अहमद जलालुद्दीन मेरे अंतरंग मित्र बन गए। वह मुझसे करीबन 15 साल बड़े थे और मुझे आज़ाद कहकर पुकार करते थे। ಜಲಾಲುದ್ದೀನ್ ಏನಿದಾರಲ್ಲ, ಕಲಾಂ ಅವರಿಗಿಂತ ಒಂದು 15 ವರ್ಷ ದೊಡ್ಡವರಾಗಿದ್ದರು। ಹೀಗಾಗಿ ಅವರು ತಮ್ಮ ಸ್ನೇಹಿತರಂತೇಳಿ ಅಂದರೆ ಒಂದೇ ವಾರ್ಗಿಯವರಂಥೇಳಿ ಕೂಡ ಅವರು ಜೀವನವನ್ನು ನಡೆಸ್ತಾ ಇದ್ರು। ಅಷ್ಟೇ ಅಲ್ಲದೆ ಜಲಾಲುದ್ದೀನ್ ಅವರು ಕಲಾಂ ಅವರನ್ನು ಆಜಾದ್ ಅಂತಕ್ಕಂಥ ಹೆಸರಿನಿಂದ ಕರಿತಾ ಇದ್ರು। हम दोनों रोज़ाना शाम को दूर तक साथ घूमने जाया करते। हम मस्जिद वाली गली से निकलते और समुद्र के रेतीली तट पर चल पड़ते। मैं और जलालुद्दीन प्राय आध्यात्मिक विषयों पर बातें करते। ನಂತರ ಜಲಾಲುದ್ದೀನ್ ಮತ್ತು ಕಲಾಂ ಅವರು ಇಬ್ಬರು ಕೂಡ ಸಂಜೆಯ ಸಮಯದಲ್ಲಿ ಮಸೀದಿ ಗಲ್ಲಿಯಲ್ಲಿ ಅಡ್ಡಾಡ್ಕೋತಾ ಹೋಗ್ತಾ ಇದ್ರು। ಅಲ್ಲಿ ಓಡಾಡಿ ಆದ ನಂತರ ಸಮುದ್ರ ತಟದಲ್ಲಿ ಬಂದು ಕುಳಿತುಕೊಂಡು ಅಲ್ಲಿ ಆಧ್ಯಾತ್ಮಿಕ ವಿಷಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ರು। प्रसंगवश मुझे यह भी उल्लेख कर देना चाहिए कि पूरे इलाके में सिर्फ जलालुद्दीन ही थे जो अंग्रेजी में लिख सकते थे। मेरे परिचितों में जलालुद्दीन के बराबर शिक्षा का स्तर किसी का भी नहीं था और न ही किसी को उनके बराबर ಬಾಹರಿ ದುನಿಯಾ ಕೆ ಬಾರೆ ಮೇ ಪತಾ ತಾ। ನೋಡ್ರಿ, ಇಲ್ಲಿ ಇನ್ನೊಂದು ಏನು ವಿಶೇಷತೆ ಅಂತಂದರೆ ಜಲಾಲುದ್ದೀನ್ ಅವರನ್ನು ಬಿಟ್ಟು ಅವರ ಒಂದು ಪರಿವಾರ ಏನಿತ್ತಲ್ಲ, ಆ ಪರಿವಾರದಲ್ಲಿ ಅಥವಾ ಅವರ ಒಂದು
ಜಾಗದಲ್ಲಿ ಜಲಾಲುದ್ದೀನ್ ಅವರಿಗೆ ಮಾತ್ರ ಇಂಗ್ಲಿಷ್ ಓದಲಿಕ್ಕೆ ಬರೀಲಿಕ್ಕೆ ಬರ್ತಾ ಇತ್ತು. ಅವರನ್ನು ಬಿಟ್ಟು ಮತ್ತು ಉಳಿದವರು ಯಾರಿಗೂ ಕೂಡ ಇಂಗ್ಲಿಷು ಬರ್ತಾ ಇರಲಿಲ್ಲ. जलालुद्दीन मुझे हमेशा शिक्षित व्यक्तियों, वैज्ञानिक खोजों, समकालीन साहित्य और चिकित्सा विज्ञान की उपलब्धियों के बारे में बताते रहते थे. वही थे जिन्होंने मुझे सीमित दायरे से बाहर निकालकर नई दुनिया का बोध कराया. ಅಷ್ಟೇ ಅಲ್ಲದೆ ಜಲಾಲುದ್ದೀನ್ ಅವರು ನನ್ನ ಜೊತೆ ಮಾತನಾಡುವಾಗ ಹಲವಾರು ರೀತಿಯಾಗಿರ್ತಕ್ಕಂಥ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ರು. ಶಿಕ್ಷಿತ ವ್ಯಕ್ತಿಯೋಂಕೆ ಬಾರೆ ಮೇ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಮಾಡಿಕೊಡ್ತಾ ಇದ್ರು. ವೈಜ್ಞಾನಿಕವಾಗಿರ್ತಕ್ಕಂಥ ಸಂಶೋಧನೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಸಾಹಿತ್ಯಕಾರರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಕುತೂಹಲ ಮೂಡಿಸ್ತಕ್ಕಂಥ ವಿಜ್ಞಾನದ ವಿಷಯವನ್ನು ನನಗೆ ಅವರು ಹೇಳ್ಕೊಡ್ತಾ ಇದ್ರು. ಅವರು ಇಷ್ಟೆಲ್ಲ ವಿಷಯ ಹೇಳ್ಕೊಡೋದ್ರಿಂದ ನಾನು ಸೀಮಿತ್ ದಾಯರೆ ಸೆ ಬಾಹರ್ ನಿಕಾಲ್ಕರ್, ನನ್ನ ಏನು ಒಂದು ಸಣ್ಣದೇ ಆಗಿರ್ತಕ್ಕಂಥ ಒಂದು ಯೋಚನೆ ಇತ್ತಲ್ಲ, ಆ ಯೋಚನೆಯಿಂದ ದೊಡ್ಡದಾಗಿ ಯೋಚನೆಯನ್ನು ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. मेरे बाल्यकाल में पुस्तकें एक दुर्लभ वस्तु की तरह हुआ करती थी. हमारे यहाँ स्थानीय स्तर पर एक पूर्व क्रांतिकारी या कहिए उग्र राष्ट्रवादी STR मानिकम का निजी पुस्तकालय था. उन्होंने मुझे हमेशा पढ़ने के लिए उत्साहित किया. मैं अक्सर उनके घर से पढ़ने के लिए किताबें ले आया करता था. ಇವರ ಬಾಲ್ಯ ಜೀವನದಲ್ಲಿ ಪುಸ್ತಕಗಳು ಅತ್ಯಂತ ದುರ್ಲಭವಾಗಿ ಸಿಗ್ತಕ್ಕಂಥ ವಸ್ತುಗಳಾಗಿದ್ವು. ಆಮೇಲೆ ಅಷ್ಟೇ ಅಲ್ಲದೆ ರಾಷ್ಟ್ರವಾದಿ STR ಮಾನಿಕಮ್ ಕಿ ನಿಜ ಪುಸ್ತಕಾಲಯ ಇತ್ತ, ಅಲ್ಲಿ ಒಂದು ಪುಸ್ತಕಾಲಯ ಇತ್ತು. ಅದರ ಹೆಸರು ಏನಂತಂದರೆ ರಾಷ್ಟ್ರವಾದಿ STR ಮಾನಿಕಮ್ ಕಾ ನಿಜಿ ಪುಸ್ತಕಾಲಯ ಅಂಥೇಳಿ ಅದರ ಹೆಸರಿತ್ತು. ಆ ಪುಸ್ತಕಾಲಯದಿಂದ ಅವರು ಅನೇಕ ರೀತಿಯಾಗಿರ್ತಕ್ಕಂಥ ಪುಸ್ತಕಗಳನ್ನು ತೆಗೆದುಕೊಂಡು ಬಂದು ಓದ್ತಾ ಇದ್ರು. दूसरे जिस व्यक्ति का मेरे बाल जीवन पर गहरा असर पड़ा वह मेरे चचेरे ಬಾಯಿ ಶಂಶುದ್ದೀನ್ ತೆ. ಇನ್ನೊಬ್ಬ ವ್ಯಕ್ತಿ ನನ್ನ ಬಾಲ್ಯ ಜೀವನದ ಮೇಲೆ ಪ್ರಭಾವ ಬೀರಿದ್ರು. ಅವ್ರು ಯಾರು ಅಂತಂದರೆ ನನ್ನ ಚಚೇರೆ ಬಾಯಿ ಶಂಶುದ್ದೀನ್. ವಹ ರಾಮೇಶ್ವರಂ ಮೇ ಅಖಬಾರೋಂ ಕೆ ಏಕಮಾತ್ರ ವಿತರಕ್ ತೆ. ಅವರು ರಾಮೇಶ್ವರದಲ್ಲಿ ಪೇಪರ್ಗಳನ್ನು ಹಂಚತಕ್ಕಂತಹ ಒಬ್ಬ ಏಕೈಕ ವ್ಯಕ್ತಿಯಾಗಿದ್ದರು. अखबार रामेश्वरम स्टेशन पर सुबह की ट्रेन से पहुंचते थे जो पाम्बन से आती थी. इस अखबार एजेंसी को अकेले शमशुद्दीन ही चलाते थे. रामेश्वरम में अखबारों की जुमला 1000 प्रतियां बिकती थी. ಒಬ್ಬ ರಾಮೇಶ್ವರಂನಲ್ಲಿ ಪತ್ರಿಕೆಗಳನ್ನು ಹಂಚತಕ್ಕಂಥ ಒಬ್ಬ ವ್ಯಕ್ತಿ ಅಂತಂದರೆ ಶಂಶುದ್ದೀನ್ ಆಗಿದ್ದರು. ಇವರಿಗೆ ಬರ್ತಕ್ಕಂತಹ ನ್ಯೂಸ್ ಪೇಪರ್ಗಳು ರಾಮೇಶ್ವರಂ ಸ್ಟೇಷನ್ನಿಂದ ಬರ್ತಾ ಇದ್ವು. ಹೀಗಾಗಿ ಅವರು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊಂದಿರತಕ್ಕಂತಹ ಒಬ್ಬ ವ್ಯಕ್ತಿ ಯಾರಾಗಿದ್ರು ಅಂತಂದರೆ ಶಂಶುದ್ದೀನ್ ಆಗಿದ್ರು. ಬಚ್ಪನ್ ಮೇ ಮೇರೆ 3 ಪಕ್ಕೆ ದೋಸ್ತ್ ತೆ. ಅಷ್ಟೇ ಅಲ್ಲದೆ ಕಲಾಂ ಅವರಿಗೆ ಬಾಲ್ಯದಲ್ಲಿ ಅತ್ಯಂತ ನಂಬಿಕೆಯ 3 ಜನ ಸ್ನೇಹಿತರಿದ್ದರು. ಅವರು ಯಾರ್ಯಾರು ಅಂತಂದರೆ ರಮಾನಂದ ಶಾಸ್ತ್ರಿ, ಅರವಿಂದನ್ और ಶಿವಪ್ರಕಾಶ್. ಅವರ ಬಾಲ್ಯ ಜೀವನದಲ್ಲಿ ಅತ್ಯಂತ ನಂಬಿಕಸ್ಥ ಮತ್ತು ಪ್ರೀತಿಯ ಗೆಳೆಯರು ಯಾರು ಅಂತಂದರೆ ರಮಾನಂದ ಶಾಸ್ತ್ರಿ, ಅರವಿಂದನ್ ಮತ್ತು ಶಿವಪ್ರಕಾಶ್ ಅಂತಕ್ಕಂಥವ್ರು. ಈ ತೀನೋ ಹಿ ಬ್ರಾಹ್ಮಣ ಪರಿವಾರ ಸೆ ತೆ. ಇವರ 3 ಜನನೂ ಕೂಡ ಬ್ರಾಹ್ಮಣರಾಗಿದ್ದರು. ರಮಾನಂದ ಶಾಸ್ತ್ರಿ ತೋ रामेश्वरम मंदिर के सबसे बड़े पुजारी पक्षी लक्ष्मण शास्त्री का बेटा था. ರಮಾನಂದ ಶಾಸ್ತ್ರಿಯವರು ರಾಮೇಶ್ವರಂ ಮಂದಿರದ ಪೂಜಾರಿಯಾಗಿರ್ತಕ್ಕಂತಹ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿಯವರ ಮಗರಾಗಿದ್ದರು. अलग अलग धर्म पालन पोषण पढ़ाई लिखाई को लेकर हम में से किसी भी बच्चे ने कभी भी आपस में कोई भेदभाव महसूस नहीं किया. ನಾವೆಲ್ಲರೂ ಕೂಡ ಬೇರೆ ಬೇರೆ ಧರ್ಮದವರಾಗಿದ್ದರೂ ಕೂಡ ನಮ್ಮ
ಓದು ಆಗಿರ್ಬೋದು, ನಮ್ಮಲ್ಲಿ ಬರವಣಿಗೆ ಆಗಿರ್ಬೋದು, ಅಥವಾ ನಮ್ಮ ಸ್ನೇಹ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಕೂಡ ಬೇರೆ ಆಗ್ತಾ ಇರಲಿಲ್ಲ. ಯಾವುದೇ ಭೇದ ಭಾವವನ್ನು ಕೂಡ ನಾವು ಮಾಡ್ತಾ ಇರಲಿಲ್ಲ. ಎಲ್ಲರೂ ಒಟ್ಟಿಗೆ ಕೂಡಿ ಆಟವನ್ನು ಆಡ್ತಾ ಇದ್ವಿ, ಒಟ್ಟಿಗೆ ಸೇರಿ ಶಾಲೆಗಳಿಗೆ ಹೋಗ್ತಾ ಇದ್ವಿ ಅಂತ ಹೇಳಿ ಕಲಾಂ ಅವರು ತಿಳಿಸ್ತಾ ಇದ್ದಾರೆ.